ರುದ್ರದೇವರು ತನ್ನನ್ನು ನಂಬಿದ ಭಕ್ತರ ದುಃಖವನ್ನು ಪರಿಹರಿಸುವ ಕೆಲಸ ಮಾಡ್ತಾರೆ. ರುದ್ರದೇವರಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುವ ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡ್ತಾರೆ ಎಂದು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಕೊಡವೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವ ಮಹಾರುದ್ರಯಾಗದ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಉಡುಪಿ ಪರ್ಯಾಯ ಮಹೋತ್ಸವದ ಮಾದರಿಯಲ್ಲೇ ಕೊಡವೂರಿನಲ್ಲಿ ಈ ಮಹಾರುದ್ರಯಾಗ ನಡೆಯುತ್ತಿರುವುದು ಬಹಳ ಸಂತೋಷದ ವಿಚಾರ. ಇದರ ಮುಖ್ಯ ರೂವಾರಿ ಪ್ರಸಾದ್ ರಾಜ್ ಕಾಂಚನ್ ಎಂದು ಹೇಳಲು ಸಂತೋಷವಾಗ್ತದೆ. ಉಡುಪಿಗೆ ಒಂದು ಒಳ್ಳೆಯ ನಾಯಕನ ಅಗತ್ಯವಿದೆ. ನಾನು ಯಾವುದೇ ಪಕ್ಷವಲ್ಲ, ಸಾತ್ವಿಕ ಉಪಕಾರಿ ಆಗಿರುವ ವ್ಯಕ್ತಿ ಉಡುಪಿಯ ನಾಯಕನಾಗಿ ಬರಬೇಕು. ಉಡುಪಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು, ಜನರಿಗೆ ಒಳ್ಳೆಯ ಸೌಕರ್ಯಗಳು ಲಭಿಸಬೇಕು. ಕಾಂಚನ್ ಅವರು ಬಂಗಾರದ ಮನುಷ್ಯ, ಅವರ ಮನಸ್ಸು ಕೂಡ ಬಂಗಾರ. ಅದೇ ರೀತಿಯಲ್ಲಿ ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ವಿಶಿಷ್ಟವಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯುವ ಅನುಗ್ರಹವನ್ನು ಶಂಕರನಾರಾಯಣ ದೇವರು ಅವರಿಗೆ ನೀಡಲಿ ಎಂದು ಹಾರೈಸಿದರು. ಮಹಾರುದ್ರಯಾಗ ಸಮಿತಿಯ ಕಾರ್ಯಾಧ್ಯಕ್ಷ ಸೇವಾಕರ್ತರಾದ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಧಾರ್ಮಿಕತೆಯ ಜೊತೆಗೆ ಸಾಮಾಜಿಕ, ಶಿಕ್ಷಣ, ಉದ್ಯೋಗ ಹಾಗೂ ಆರೋಗ್ಯದ ಸಂಕಲ್ಪದೊಂದಿಗೆ ಈ ಮಹಾರುದ್ರಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಕರಾವಳಿ ಜಿಲ್ಲೆ ಮೀನುಗಾರಿಕೆಗೆ ಅವಲಂಬಿತವಾಗಿದೆ. ಕಳೆದ 10 ವರ್ಷದಿಂದ ಮೀನುಗಾರಿಕೆ ಕುಂಠಿತವಾಗಿ ಸಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಶಿ ಪುರೋಹಿತರನ್ನು ಕರೆಸಿ ಅರಬ್ಬಿ ಸಮುದ್ರಕ್ಕೆ ಗಂಗಾರತಿ ಮಾಡುವ ದೊಡ್ಡ ಸಂಕಲ್ಪವನ್ನು ಮಾಡಿದ್ದೇವೆ. ಉಡುಪಿ ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದಿದೆ, ಅದನ್ನು ಉಳಿಸಿಕೊಂಡು ಹೋಗುವ ಕೆಲಸ ಆಗಬೇಕು. ಇಂತಹ ಧಾರ್ಮಿಕ ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಉದ್ಯಮಿಗಳು ಮುಂದಾಗಬೇಕು ಎಂದರು. ಮತ್ಸ್ಯೋದ್ಯಮಿ ಆನಂದ್ ಪಿ ಸುವರ್ಣ, ಕಾಂಗ್ರೆಸ್ ನಾಯಕಿ ವೆರೋನಿಕಾ ಕಾರ್ನೆಲಿಯೋ, ತೋಟದ ಮನೆ ದಿವಾಕರ್ ಶೆಟ್ಟಿ, ವಿಠಲ್ ಪೂಜಾರಿ, ಮಾಧವ ಬನ್ನಂಚೆ, ರಾಮಪ್ಪ ಸಾಲಿಯನ್, ಹರೀಶ್ ಶೆಟ್ಟಿ, ಸಂಚಾಲಕ ತಾರನಾಥ ಪೂಜಾರಿ, ಸಂತೋಷ್ ನಾಯ್ಕ್, ಕುಶಾಲ್ ಸಾಲಿಯನ್, ಕೃಷ್ಣಪ್ಪ ಗುರಿಕಾರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕ್ಷೇತ್ರದಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಅವರ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಪ್ರಸಾದ್ ರಾಜ್ ಕಾಂಚನ್ ಅವರನ್ನು ಕಂಡಾಗ ನನಗೆ ಗೊತ್ತಾಗೋದಿಲ್ಲ ಅವರಲ್ಲಿ ಇಷ್ಟೊಂದು ಜವಾಬ್ದಾರಿ ವಹಿಸ್ಕೊಳ್ತಾರ ಅಂತ ಹೇಳಿ. ಯಾಕಂದರೆ ಅತ್ಯಂತ ಸರಳ ಸ್ವಭಾವ. ನಾನು ಅವರು ಕಾಂಗ್ರೆಸ್ನ ಎಲೆಕ್ಷನ್ ಇರುವ ಪ್ರಸಂಗದಲ್ಲಿ ನಮ್ಮ ಹತ್ರ ಬಂದಿದ್ದರು. ಅವರು ಆ ಪ್ರಸಂಗದಲ್ಲಿ ನನಗೆ ಅನಿಸ್ತು, ನಮಗೆ ಹೇಗೆ ಇವರು ನಿಂತುಕೊಂಡಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೋಡಲಿಕ್ಕೆ ಹೋದರೆ ಬಹಳ ಸರಳತೆ ಇದೆ, ಭಾಳ ಸಜ್ಜನಿಕೆ ಇದೆ. ಸಾಮಾನ್ಯವಾಗಿ ಸರಳತೆ, ಸಜ್ಜನಿಕೆ ಮತ್ತು ರಾಜಕೀಯ ಹೊಂದುವುದೇ ಇಲ್ಲ ಯಾವಾಗಲೂ ಸೇರಿದೆ. ರಾಜಕೀಯ ಮತ್ತು ಸರಳ ಸಜ್ಜನಿಕೆ ಎಂಬುದು ಪರಸ್ಪರ ಹೊಂದಾಣಿಕೆ ಆಗುವುದೇ ಇಲ್ಲ. ಆ ಸರಳ ಸಜ್ಜನಿಕೆ ಇದ್ದರೆ ರಾಜಕೀಯ ಇರುವುದಿಲ್ಲ, ರಾಜಕೀಯ ಇದ್ದರೆ ಸರಳ ಸಜ್ಜನಿಕೆ ಇರುವುದಿಲ್ಲ. ಅದಕ್ಕೆ ಪರಸ್ಪರ ವಿರುದ್ಧ ಇದೆ. ಆದರೆ ನಮ್ಮ ಪ್ರಸಾದ್ ರಾಜ್ ಕಾಂಚನ್ ಅವರು ತಾವು ರಾಜಕೀಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಎಂಬ ವಿಚಾರ ಹೇಳಿದರು. ಹೇಗೆ ಸಾಧ್ಯ ಅಂತ ನಮಗೆ ಬಹಳ ಆವಾಗ ಆಶ್ಚರ್ಯವಾಗಿತ್ತು. ಆದರೆ ಅವರ ಆ ವ್ಯಕ್ತಿತ್ವವನ್ನು ನಾವು ಕಂಡಾಗ ನಮಗೆ ಆವಾಗಲೇ ಭಾಳ ಸಂತೋಷವಾಗಿ ಬಿಟ್ಟಿತ್ತು. ಬಹಳ ಸರಳ ವ್ಯಕ್ತಿತ್ವ. ಅಷ್ಟೇ ಅಲ್ಲ, ದೊಡ್ಡ ಮಾಲಕರು. ಆ ಹುಂಡೆಯ ಇದರಲ್ಲೆಲ್ಲ ತುಂಬ ತಾವು ಮಾಲಕರಾಗಿದ್ದಾರೆ. ಎಲ್ಲಿಯೂ ತಾವು ತೋರಿಸಿಕೊಳ್ಳುವುದಿಲ್ಲ. ಅತ್ಯಂತ ಸರಳವಾಗಿ ತಾವು ಇರತಕ್ಕಂತಹ ಪ್ರಸಾದ ಕಾಂಚನ್ ಅವರು ಅವರ ಈ ಒಂದು ಕೆಲಸವನ್ನು ಕಂಡಾಗ, ಈ ಒಂದು ಕಾರ್ಯಕ್ರಮವನ್ನು ಕಂಡಾಗ ನಮಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷವಾಗಿರುತ್ತದೆ. ಯಾಕಂತ ಹೇಳಿದ್ರೆ ನಾವು ಉಡುಪಿಯ ಪರ್ಯಾಯದ ಕಲ್ಪನೆ ನಾವು ಮಾಡ್ಕೊಳ್ತಾ ಇರ್ತೇವೆ ಯಾವಾಗಲೂ ಸಹ. ಅಷ್ಟು ಒಂದು ಉತ್ತಮ ನಾವು ಧಾರ್ಮಿಕವಾಗಿ ಜನರನ್ನು ಬೆಳೆಸಬೇಕು, ಅದರ ಜೊತೆಗೆ ಸಾಮಾಜಿಕವಾಗಿ ಕೂಡ ಜನರನ್ನು ಬೆಳೆಸಬೇಕು ಅಂತ ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿ ಒಂದು ವ್ಯವಸ್ಥಿತ ರೂಪದಲ್ಲಿ 6 ದಿವಸದ ಕಾರ್ಯಕ್ರಮವನ್ನು ಹಾಕಿ ಧಾರ್ಮಿಕ ಭಾವನೆಯ ಜೊತೆಗೆ ಸಾಮಾಜಿಕ, ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ನಮ್ಮ ಜಿಲ್ಲೆ ಮುಂದೆ ಹೋಗಬೇಕು ಅಂತ ಇವತ್ತೇ ನಾವು ಒಂದು ದೊಡ್ಡ ಆರೋಗ್ಯ ಶಿಬಿರವನ್ನು ಕೂಡ ಇಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ಸಹಕಾರಿಯಾಗಿದ್ದ ನಮ್ಮ ಆದರ್ಶ ಆಸ್ಪತ್ರೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಆಮೇಲೆ ನಮ್ಮ ಪ್ರಸಾದ್ ನೇತ್ರಾಲಯ, ಆಮೇಲೆ ನಮ್ಮದೇ ಸಮಿತಿ ಸದಸ್ಯರಾದ ಶ್ರೀ ಡಾಕ್ಟರ್ ವಿಜೇಂದ್ರ ಅವರು ನಡೆಸುವ ಡೆಂಟಲ್ ಕೇರ್ ಸಿಸ್ಟಮ್ ಕೂಡ ಸಹಕಾರಿ ಸಾಧಾರಣ 1,000 ಜನಕ್ಕೆ ಆರೋಗ್ಯದ ದೃಷ್ಟಿಯಲ್ಲಿ ಕಾಪಾಡುವಂಥ ಒಂದು ದೊಡ್ಡ ಕೆಲಸ
ನಮ್ಮ ನಮ್ಮ ಇವತ್ತು ದೇವಸ್ಥಾನದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗಿದೆ. ಇದೇ ಬರುವ 18ನೇ ತಾರೀಕಂದು ನಾವು ಇಲ್ಲಿ ದೊಡ್ಡ ನಮ್ಮ ಇವತ್ತು ಜಿಲ್ಲೆ ಏನಿದೆ ಅಂದರೆ ನಮ್ಮ ಜಿಲ್ಲೆ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಮುಂದೆ ಬಂದ ಜಿಲ್ಲೆ. ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಸಾಕಷ್ಟು ಇದೆ, ಜನರಿಗೆ ಕೆಲಸ ಇಲ್ಲ. ಅದು ನಮಗೊಂದು ಶಾಪ ಕೊಟ್ಟಾಗೆ ಆಗಿದೆ. ಅದನ್ನೆಲ್ಲ ನಾವು ದೂರ ಮಾಡಬೇಕು ಅಂತ ದೇವಸ್ಥಾನದಲ್ಲೇ ಒಂದು ದೊಡ್ಡ ಉದ್ಯೋಗ ಮೇಳವನ್ನು ಸೃಷ್ಟಿಸಿ ನಮ್ಮ ದೇಶ